ನಮಸ್ಕಾರ ಸ್ನೇಹಿತರೆ. ಬ್ಯಾಂಕ್ ಸಾಲ ಬಾಕಿ ಇದ್ದವರಿಗೆ RBIನಿಂದ ಅಪಘಾತಕಾರಿ ಸುದ್ದಿ. ಎಲ್ಲರಿಗೂ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇದೀಗ ಬ್ಯಾಂಕ್ನಲ್ಲಿ ನೀವು ಲೋನ್ ಪಡೆದಿದ್ದರೆ ನಿಮಗೆ ಈಗ ಮಹತ್ವದ ಸುದ್ದಿಯೊಂದು ಇದೆ. ಹಾಗಿದ್ರೆ ಏನು ಸುದ್ದಿ ಎಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಿರ್ತೀನಿ ಸ್ನೇಹಿತರೆ. ಸಾಲ ಪಡೆಯೋದಕ್ಕೆ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದ ಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಹೆಚ್ಚಾಗುವ ಸಾಧ್ಯತೆ ಇದೆ. ದೇಶದ ಬ್ಯಾಂಕುಗಳ ಹಾಗೂ NPFS ಸಂಸ್ಥೆಗಳ ಸಾಲ ವಸೂಲಿ ಪ್ರಕ್ರಿಯೆಯನ್ನು ವಜಾಗೊಳಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ಹೊಸ ನಿಯಮವನ್ನು ಜಾರಿಗೆ ತರಲು ಮುಂದಾಗಿದೆ ಸ್ನೇಹಿತರೆ. ಈಗಾಗಲೇ ಹೊಸದು ಸಿದ್ಧವಾಗಿದ್ದು ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಆಹ್ವಾನಿಸಲಾಗಿದೆ. ಮೇ 26 ವರೆಗೆ ಅಭಿಪ್ರಾಯ ಸಂಗ್ರಹ ನಡೆಯಲಿದ್ದು ಬಳಿಕ RBI ಅಧಿಕೃತ ನಿಯಮಾವಳಿ ಪ್ರಕಟಿಸುವ ನಿರೀಕ್ಷೆ ಇದೆ. ಬ್ಯಾಂಕುಗಳಲ್ಲಿ ಹೆಸರಿರುವಂಥ ಇದೀಗ ಬಾಕಿ ಸಮಸ್ಯೆ ನಿಯಂತ್ರಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ಹೊಸ ನಿಯಮ ಜಾರಿಗೆ ಬಂದರೆ ಸಾಲ ಮರುಪಾವತಿ ವಿಳಂಬವಾದ ಸಂದರ್ಭದಲ್ಲಿ ಬ್ಯಾಂಕುಗಳ ಅಥವಾ ಸಂಸ್ಥೆಗಳು ಗ್ರಾಹಕರ ಅಡಳಿಟ್ಟಿರುವ ಮನೆ ಮತ್ತು ಜಮೀನು ಅಥವಾ ಇತರ ಸ್ಥಿರಾಸ್ತಿಗಳನ್ನು ವಶಪಡಿಸಿಕೊಳ್ಳಬಹುದು ಸ್ನೇಹಿತರೆ. ಈಗಲೂ ಕೇವಲ ನಿಯಮಗಳಡಿ ಈ ಅಧಿಕಾರಿ ಇದ್ದರೂ ಮಾರ್ಗಸೂಚಿಯಿಂದ ಪ್ರಕ್ರಿಯೆಯನ್ನು ಇನ್ನಷ್ಟು ಸ್ಪಷ್ಟವಾಗಲಿದೆ. ಆದರೆ ಬ್ಯಾಂಕುಗಳು ಆಸ್ತಿಯನ್ನು ಶಾಶ್ವತವಾಗಿ ತಮ್ಮ ಬಳಿ ಇಟ್ಟುಕೊಳ್ಳಲು ಅವಕಾಶ ಇರುವುದಿಲ್ಲ. RBI ಮಸೂದೆ ಪ್ರಕಾರ ಜಪ್ತಿ ಮಾಡಿದ ಆಸ್ತಿಯನ್ನು ಗರಿಷ್ಠ 7 ವರ್ಷಗಳ ಒಳಗಡೆ ಮಾರಾಟ ಮಾಡಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಇನ್ನು ಹೊಸ ನಿಯಮದ ಪ್ರಮುಖ ಅಂಶ ಸಾಲ ಪಡೆದ ವ್ಯಕ್ತಿಗೆ ಅಥವಾ ಆಪ್ತ ಸಂಬಂಧಿಕರಿಗೆ ಜಪ್ತಿ ಮಾಡಿದ ಆಸ್ತಿಯನ್ನು ಮಾರಾಟ ಮಾಡಲು ಅವಕಾಶ ಇರುವುದಿಲ್ಲ. ಇದರಿಂದ ಅಕ್ರಮ ವ್ಯವಹಾರಗಳಿಗೆ ತಡೆ ಕೂಡ ಬೀಳಲಿದೆ ಅಂತ ಹೇಳಿ ಅಭಿಪ್ರಾಯವನ್ನು ತಿಳಿಸಿದೆ. ಇನ್ನು RBI ಮಾರ್ಗಸೂಚಿಯಲ್ಲಿ ಇದೀಗ ಸ್ಪೆಷಲಿಸ್ಟ್ ನಾನ್ ಫೈನಾನ್ಸಿಯಲ್ ಅಸೆಟ್ ಎಂಬ ಪದಕ್ಕೂ ಮಹತ್ವ ನೀಡಲಾಗಿದೆ. ಸಾಲ ವಸೂಲಿ ಉದ್ದೇಶದಿಂದ ಬ್ಯಾಂಕುಗಳು ವಶಪಡಿಸಿಕೊಳ್ಳುವ ಸ್ಥಿರಾಸ್ತಿ ಹಾಗೂ ಕೆಲವು ಆರ್ಥಿಕ ಆಸ್ತಿಗಳನ್ನು SNS ಅಂತ ಹೇಳಿ ಕರೆಯಲಾಗುತ್ತದೆ. ಇದರಿಂದ ಬ್ಯಾಂಕುಗಳಿಗೆ ಏನು ಲಾಭ? ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಂಕುಗಳಲ್ಲಿ ಸಾಲ ಬಾಕಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹಲವು ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆ ಹಾಗೂ ಹಳೆಯ ನಿಯಮಗಳನ್ನು ವಸೂಲಿಗೆ ಅಡ್ಡಿ ಆಗ್ತಾ ಇವೆ ಎಂಬ ಅಭಿಪ್ರಾಯ ಕೂಡ ಬ್ಯಾಂಕ್ ಕೇಳಿದಾಗಿದೆ. ಕಾರಣಕ್ಕೆ RBI ಇದೀಗ ಹೊಸ ನಿಯಮವನ್ನು ರೂಪಿಸಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೇಳಿ ನಮಗೆ ತಿಳಿಸೋ ಪ್ರಯತ್ನ ಮಾಡಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಒಂದು ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ